ಅಮ್ಮ ನರಸಿಂಹ, ಒಂದು ನಿಮಿಷ ಇರಪ್ಪ. ಈಗ ಬಂದಿಯಾ? ಹಾಂ ಕೈಕಾಲು ಮುಖ ತೊಳ್ಕೊಂಡು ಬಾ, ಊಟ ಮಾಡಿವಂತೆ. ಸರಿ ಅಮ್ಮ. ಅದಕ್ಕೆ ಸಂಜನಾ ರೂಮಲ್ಲಿ ಇದ್ದಾಳಲ್ಲ. ಇರ್ಲಿ ಬಿಡೆ, ನರಸಮ್ಮನ ಹೆಂಡತಿ ಅಲ್ವಾ ಅವಳು. ಅರೆ, ಅದನ್ನ ಅವನು ಒಪ್ಕೋಬೇಕಲ್ಲ ಅದಕ್ಕೆ. ಅವನು ಒಪ್ಕೋತಾನೋ ಬಿಡ್ತಾನೋ, ನಾನಂತೂ ನನ್ನ ಮನೆ ಸೊಸೆ ಅಂತ ಒಪ್ಕೊಂಡಿದ್ದೀನಿ. ಆನಿಲ್ಲ ಊನಿಲ್ಲ, ಬಾ. ಹಾಂ ಅಂತೆ. ನಮ್ಮ ಸೊಸೆ ನಮ್ಮ ಮನೆಗೆ ಬಂದರೆ ನಿನಗೇನೆ? ನನ್ನ ರೂಮ್ ಇಷ್ಟೊಂದು ಕ್ಲೀನ್ ಆಗಿಬಿಟ್ಟಿದೆ. ಹಾಂ, ಘಮ ಘಮ ಅಂತಿದೆ. ಪಾಪ ಅಮ್ಮನೆ ಎಲ್ಲ ಕಷ್ಟಪಟ್ಟು ಮಾಡಿರಬೇಕು. ತುಂಬ ಕೆಲಸ ಇದೆ. ಅದೇ ಬೇಗ ಫ್ರೆಶ್ ಆಗ್ಬಿಟ್ಟು ಬೇಗ ಊಟ ಮಾಡಿ ಮಲಗಿಬಿಡೋಣ. ಇದು ಯಾಕೆ ತಿಂಗ್ ನೋಡ್ತಿದ್ಯಾ? ಅದು ಸಾಂಬಾರು ಚೆನ್ನಾಗಿದೆಯಾ ಅಂತ ಕೇಳ್ತಿದ್ದಾಳೆ. ಹಾಂ, ನಾನೇ ಮಾಡಿದ ಸಾಂಬಾರು ಚೆನ್ನಾಗಿದೆಯಾ? ಚೆನ್ನಾಗೈತಲ್ಲ. ತೋ ನೀನಾ? ಹೌದು, ನಾನೇ ನಿನ್ನ ಪ್ರೀತಿಯ ಹೆಂಡತಿ ಸಂಜನಾ. ಆದರೆ ನಿನ್ನ ನಾನು ಹೆಂಡತಿ ಅಂತ ಒಪ್ಕೊಂಡಿಲ್ಲ. ಬಟ್ ನಾನು ನಿನ್ನನ್ನು ನನ್ನ ಗಂಡ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಲ್ಲ. ಬಾಯಿಗೆ ಬಂದಿದ್ದು ಮಾತಾಡ. ನೀನು ಹೆಂಗೆ ಈ ಮನೆ ಒಳಗೆ ಬಂದೆ? ಬಲ್ಗಾಲಿಟ್ಟೆ ಬಂದೆ. ನಿನಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಅಯ್ಯಯ್ಯೋ, ಮಾರಿಕಾಂಬಾಣೆಗೂ ನಾನು ಕರೆಸ್ಕೊಂಡಿಲ್ಲಪ್ಪ. ಅಮ್ಮ, ಅದು ನಂಗೆ ಗೊತ್ತಿಲ್ಲ ಕಣೋ. ಮನೆಗೆ ಬಂದಿದ್ಲು, ಆಮೇಲೆ ನಿನ್ನ ರೂಮ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ಲು ಅಷ್ಟೇ. ಅಂದರೆ ಅವಳು ಇಲ್ಲಿಗೆ ಬಂದರೆ ನಿನಗೆ ಗೊತ್ತಿತ್ತಾ? ಕದ್ದು ಮುಚ್ಚಿ ಯಾಕೆ ಬಂದೆ ಇಲ್ಲಿಗೆ? ಇದನ್ನೇನು ಧರ್ಮಛತ್ರ ಅಂದ್ಕೊಂಡಿದ್ಯಾ? ಹಲೋ ಮಿಸ್ಟರ್ ನರಸಿಂಹ, ಜಾಸ್ತಿ ಕೂಗಾಡಬೇಡಿ. ಇದು ಮನೆ, ಸ್ಟೇಷನ್ ಅಲ್ಲ. ಇಲ್ಲಿ ನೀವೇ ನನ್ನ ಗಂಡ, ನಾನೇ ನಿಮ್ಮ ಹೆಂಡತಿ. ನೀನೇ ನನ್ನ ಹೆಂಡತಿ ಅನ್ನೋದಕ್ಕೆ ನಿನ್ನ ಹತ್ರ ಏನು ಸಾಕ್ಷಿ ಇದೆ? ನೀನು ಈ ಥರ ಪ್ರಶ್ನೆಗಳನ್ನ ಕೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಯಾವತ್ತಿದ್ರೂ ನೀನು ನನ್ನ ಗಂಡನೇ. ನನ್ನ ಮನಸ್ಸಲ್ಲಿ ನಿನ್ನ ಮೇಲಿರೋ ಪ್ರೀತಿನಾಗಲಿ ಅಥವಾ ನಾನು ನಿನಗೆ ಕೊಟ್ಟಿರೋ ಗಂಡನ ಸ್ಥಾನನಾಗಲಿ ಯಾವತ್ತೂ ಯಾರೂ ಕಿತ್ಕೊಳ್ಳೋಕೆ ಆಗೋದಿಲ್ಲ. ಅದಕ್ಕೆ ಏನತ್ಗೆ ಅವಳು ಎನ್ಕೌಂಟ್ರ್ ಮಾಡೋನ್ಗೆ ಕೌಂಟ್ರ್ ಕೊಡ್ತಾ ಇದ್ದಾಳೆ. ನನ್ಗೆ ಅನ್ನಿಸ್ತಾ ಇದೆ ಖಂಡಿತ ನರಸಿಂಹ ಅವಳನ್ನ ಮನೆಯಿಂದ ಹೊರಗಾಗ್ತಾನೆ ಅಂತ. ಬಾಯಿ ಮುಚ್ಕೊಂಡು ಸುಮ್ಮನೆ ಇವತ್ತು ಮಾತಾಡ್ಬೇಡ ಅಂತ ಹೇಳಿಲ್ವಾ? ಅಪ್ಶಕನ ಬೇರೆ ನೋಡಿತಾಳೆ. ಈ ಮನೆಗೆ ನೀನು ಬಲಗಾಲಿಟ್ಟು ಹೇಗೆ ಒಳಗೆ ಬಂದ್ಯೋ, ಎಡಗಾಲಿಟ್ಟು ಹಾಗೆ ಹೊರಗೆ ನಡಿ. ನರಸಿಂಹ, ಏನು ಮಾಡ್ತಿದ್ಯಾ ನೀನು? ಇವತ್ತು ಕದ್ದು ಮುಚ್ಚಿ ಹಿಂಗೆ ಬಂದವಳು ಇನ್ನೊಂದಿನ ಬಂದು ಏನೋ ಮಾಡಲ್ಲ ಅಂತ ಏನಮ್ಮ ಗ್ಯಾರಂಟಿ? ನಡಿಯೇ. ಸಿಂಹ, ಇಷ್ಟು ರಾತ್ರಿಲಿ ನನ್ನ ಒಬ್ಳನ್ನೇ ಎಲ್ಲಿಗೆ ಕಳಿಸ್ತಿದ್ಯಾ? ಮನೆ ಹೊರಗೆ. ಯಾಕೆ ಸಿಂಹ, ನಾವಿಬ್ರು ಚಿಕ್ಕಮಂಗ್ಳೂರಲ್ಲಿ ಒಂದೇ ಮನೇಲಿ ಇದ್ದಿದ್ದು ನಿನಗೆ ನೆನಪಿಲ್ವಾ? ಚಿಕ್ಕಮಂಗ್ಳೂರು ಒಟ್ಟಿಗೆ ಇದ್ದಿದ್ದು ಏನೋ ನರಸಿಂಹ ಇದು? ಅತ್ತೆ, ನಿಮಗೇನೋ ಮಾತಾಡ. ಅವನನ್ನೇನು ಕೇಳ್ತೀರಾ ಆಂಟಿ? ನನ್ನನ್ನು ಕೇಳಿ, ನಾನು ಹೇಳ್ತೀನಿ. ಹೇಳಮ್ಮ. ನರಸಿಂಹ ಸ್ಪೆಷಲ್ ಡ್ಯೂಟಿಗೆ ಅಂತ ಚಿಕ್ಕಮಂಗ್ಳೂರಿಗೆ ಹೋಗಿದ್ನಲ್ಲ, ಆಗ ಅಲ್ಲಿಗೆ ಹೆಂಡತಿಯಾಗಿ ನಾನೇ ಹೋಗಿದ್ದೆ. ಅಷ್ಟೇ ಅಲ್ಲ ಆಂಟಿ, ನಾವಿಬ್ರು ಒಂದೇ ಮನೇಲಿದ್ವಿ, ಒಟ್ಟಿಗೆ ಊಟ ಮಾಡ್ತಿದ್ವಿ, ಒಂದೇ ರೂಮಲ್ಲಿ ಮಲ್ಕೋತಿದ್ವಿ. ಆಂಟಿ, ಅಲ್ಲಿದ್ದಾಗ ನರಸಿಂಹ ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ದ ಗೊತ್ತಾ? ಹಾಗಾದರೆ ನಮ್ಮ ನರಸಿಂಹ ನಿನ್ನನ್ನು ಚೆನ್ನಾಗಿ ಪ್ರೀತಿ ಮಾಡಿದ್ದಾನೆ ಅಂತಾಯ್ತು. ಹ್ಞೂ ಆಂಟಿ, ಆದರೆ ಈಗ ನೋಡಿ ವಿಲನ್ ಥರ ನನ್ನನ್ನು ಟ್ರೀಟ್ ಮಾಡ್ತಿದ್ದಾನೆ. ಇದು ಯಾವ ನ್ಯಾಯ ನೀವೇ ಹೇಳಿ? ಇಲ್ಲಮ್ಮ, ಇದು ತುಂಬ ಅನ್ಯಾಯ. ಅತ್ತೆ, ಸ್ವಲ್ಪ ಸುಮ್ಮನೆ ನಿಂತ್ಕೋತೀಯಾ? ನಾನು ಹೋಗಿದ್ದ ಮನೆಯಲ್ಲಿ ಗಂಡ ಹೆಂಡತಿಗೆ ಮಾತ್ರ ಬಾಡಿಗೆ ಕೊಡೋದು ಅಂತ ಹೇಳಿದರು. ನಾನು ಕೆಲಸಕ್ಕೆ ಹೋಗಿದ್ದಿದ್ದು, ಅಲ್ಲಿ ನನಗೆ ಬಾಡಿಗೆ ಮನೆ ಬೇಕಿತ್ತು. ಅದೇ ಟೈಮ್ ಇವಳು ಅಲ್ಲಿ ಬಂದಳು, ಅದಕ್ಕೆ ನಾನು ಸುಮ್ಮನೆ ಅದೇ. ನಾವು ಮೇಲ್ನೋಟಕ್ಕೆ ಮಾತ್ರ ಗಂಡ ಹೆಂಡತಿ, ಆದರೆ ಅವಳನ್ನ ಎಲ್ಲಿಟ್ಟಿರಬೇಕು ಅಲ್ಲೇ ಇಟ್ಟೀನಿ. ಎಲ್ಲಿಟ್ಟಿರ್ಬೇಕು ಅಲ್ಲೇ ಅಂದರೆ? ಅಯ್ಯೋ, ನೀನು ಸ್ವಲ್ಪ ಸುಮ್ಮನೆ ಇದೆ. ಇವತ್ತು ಮಾತಾಡಬೇಡ ಅಂತ ಹೇಳಿದ್ದೀನಿ ತಾನೆ. ಅಪ್ಪ, ಅಪರೂಪಕ್ಕೆ ಬಂದಿದ್ದಾಳೆ, ಊಟ ಮಾಡ್ಕೊಂಡು ಹೋಗ್ಲಿ ಬಿಡೋ.
ಅತ್ತೆ ನಾನು ಹೋಗೋದಕ್ಕೆ ಬಂದಿಲ್ಲ, ಇಲ್ಲೇ ಇರೋದಕ್ಕೆ ಬಂದಿರೋದು. ಸರಿನಮ್ಮ. ನನ್ನ ಪರ್ಮಿಷನ್ ಇಲ್ಲದೆ ಈ ಮನೇಲಿ ಹೇಗಿರ್ತೇವೆ ನಾನು ನೋಡ್ತೀನಿ. ನಡಿ. ಏನೇ ನರಸಿಂಹ, ನೋಡಿದ್ರಾ ನಾನು ಹೇಳ್ದಂಗೆ ಆಯಿತು. ಏನು ಬಾಯ್ನೆ ನಿಂದು, ಮಾತಾಡ್ತೀಯ ಆಮೇಲೆ ಎಲ್ಲ ಹಾಳು ಮಾಡ್ಬಿಡ್ತೀಯ. ಖುಷಿನಾ ನಿನ್ಗೀಗ? ನರಸಿಂಹ, ನೀ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ ತಕ್ಷಣ ನಾನು ಹೆದರ್ಕೊಂಡು ಓಡ್ ಹೋಗ್ತೀನಿ ಅಂತ ತಿಳ್ಕೊಬೇಡ. ನೀನೇ ನನ್ನ ಕೈ ಹಿಡ್ಕೊಂಡು ಮನೆ ಒಳಗೆ ಕರ್ಕೊಂಡು ಹೋಗೋ ತನಕ ನಾನು ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಯಾವುದೇ ಕಾರಣಗಳು ಮನೆ ಒಳಗೆ ಬರಬಾರ್ದು. ಲೋ ಆಯ್ತು. ಏನು ನೀನು? ಏನೇ ಆಯ್ತು? ಪಾಪ ಒಬ್ಳೆ ಹುಡುಗಿ ಚಳಿನಲ್ಲಿ ನಡ್ಕೊಂಡಿರ. ಅಯ್ಯೋ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಆಯ್ತು, ಸುಮ್ಮನೆ ಇರೋದಕ್ಕೆ ಇವಳಿಗೇನೋ ಒಂದು ವ್ಯವಸ್ಥೆ ಮಾಡೋಣ. ನನಗೂ ಏನು ಓಡ್ತಾ ಇಲ್ಲ. ಬಿಡು ನನ್ನ ಕೈನ. ಬಾ ನರಸಿಂಹ. ನರಸಿಂಹ, ಯಾಕೋ ಇಷ್ಟೊಂದು ಕಠೋರ ಆಗ್ಬಿಟ್ಟಿದ್ಯಾ? ಇಷ್ಟೊತ್ತಿನಲ್ಲಿ ಆ ಹೆಣ್ಮಗಳನ್ನ ಹೊರಗಡೆ ನಿಲ್ಸಿದ್ಯಲ್ಲ, ಇದು ಸರಿನಾ ನಿನಗೆ? ಅಮ್ಮ, ಇದು ನನ್ನ ತಪ್ಪೇ ಆದರೂ ನನಗೇನು ಪರವಾಗಿಲ್ಲ. ಅವಳು ಹಿಂದೆ ಮಾಡಿರೋ ಘನ ಕಾರ್ಯಗಳನ್ನೆಲ್ಲ ನೆನೆಸ್ಕೊಂಡ್ರೆ ಅವಳ ಮೇಲೆ ಯಾವತ್ತೂ ನನಗೆ ಅಯ್ಯೋ ಪಾಪ ಅಂತ ಮನಸ್ಸೇ ಬರಲ್ಲ. ಅವಳು ಮಾಡಿರೋದನ್ನ ಇಷ್ಟು ಬೇಗಲ್ಲ ಮರಿಬೇಡ. ಅವಳಿಂದ ನನ್ನ ಜೀವನನೇ ಹಾಳಾಗಿದೆ. ಈ ಮಗನಿಗಿಂತ ಅವಳೇ ಹೆಚ್ಚಾಗೋದಿಲ್ಲ ನನಗೆ. ಹಾಗಲ್ಲ ಕಣ. ಅಮ್ಮ ಪ್ಲೀಸ್ ಅಮ್ಮ, ದಯವಿಟ್ಟು ಅವಳ ಪರ ಹೊಳ್ಸ್ಕೊಂಡು ಮಾತಾಡಬೇಡಿ. ಸರಿ, ಆಗಿದ್ದೆಲ್ಲ ಆಗೋಯ್ತು. ಅದನ್ನೆಲ್ಲ ಮರೆತು ಅವಳಿಗೊಂದು ಅವಕಾಶ ಕಲ್ಪಿಸ್ಕೊಡು. ಈಗ ಅವಳು ಮೊದಲಂತನ ಇಲ್ಲ ಕಣೋ. ಊಸುರುಗಳಿನ ಬೇಕಾದ್ರೂ ನಂಬೋದಮ್ಮ, ಆದರೆ ಅವಳಲ್ಲ. ಅವಳು ಯಾವ ಬೇಕಾದ್ರೂ ಬಣ್ಣ ಬದಲಾಯಿಸ್ತಾಳೆ. ಸರಿ, ಅದನ್ನೆಲ್ಲ ಬೆಳಗ್ಗೆ ಮಾತಾಡೋಣ. ಹೊರಗಡೆ ಚಳಿನಲ್ಲಿ ನಡುಕ್ತಾ ಇದ್ದಲ್ಲ ಕಣ, ಮಳೆ ಬೇರೆ ಬರೋ ಹಾಗಿದೆ. ನಿನ್ನ ದಮ್ಮಯ್ಯ ಅಂತೀನಿ ಕಣ. ಆಗದೆ ಇದ್ರೆ ಅವಳ ಮನೆಗೆ ಹೋಗ್ಲಿ ಅಮ್ಮ. ನಾನೇನು ಬಾ ಅಂತ ಕರೆದಿದ್ನ. ಅವಳಾಗೆ ಬಂದ್ಲು, ಅವಳಾಗೆ ಹೋಗಲಿ. ನನ್ನ ಮನ್ಸು ಕರೀಲಿ ಅಂತ ಈ ಥರ ಎಲ್ಲ ಡೌ ಮಾಡ್ತಾಳೆ. ನೀನೇ ಸ್ವಲ್ಪ ಹೊತ್ತು ಬಿಟ್ಟು ನೋಡು, ಅವ್ರ ಅಪ್ಪನ ಮನೆಗೆ ಹೋಗಿರ್ತಾಳೆ. ಇಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊಂಬೇಡಮ್ಮ, ಹೋಗಿ ಮಲ್ಕೋ.